ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಆಧುನಿಕ ಭಾರತದ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬರ್ತವೆ, ಏನೆಲ್ಲ ಕಂಟೆಂಟ್ನ ನೀವು ಕವರ್ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವಾಗ ಆಧುನಿಕ ಭಾರತದ ಇತಿಹಾಸ, ಇದರ ಟೈಮ್ ಲೈನು 1757ರಿಂದ 1947. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಚಾಪ್ಟರ್ ಯಾವುದಿದೆಯಪ್ಪ ಅಂತಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹಾಗೂ ಬ್ರಿಟಿಷರಿಂದ ಭಾರತದ ವಶ. ಇಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬಂದಿರೋದು 1498. ಆದರೆ ನಾವು ಇಲ್ಲಿ ಮಾಡರ್ನ್ ಇಂಡಿಯಾ ಟೈಮ್ ಲೈನ್ನ 1757 ಅಂತ ನೋಡ್ತೇವೆ. ಹಾಗಾದರೆ ಇಲ್ಲಿ ನಾವು ಪ್ರಮುಖವಾಗಿ ಏನು ತಿಳ್ಕೊಬೇಕಪ್ಪ ಅಂತಂದರೆ, ಇವಾಗ ಹಿಸ್ಟ್ರಿ ಸ್ಟಡಿ ಮಾಡುವಾಗ ನಾವು ಇಲ್ಲಿ ಟೈಮ್ ಲೈನ್ನ ಪರ್ಟಿಕ್ಯುಲರ್ ಯಾವುದು ಪ್ರಾಚೀನ ಕಾಲ, ಮಧ್ಯಕಾಲ ಹಾಗೂ ಆಧುನಿಕ ಕಾಲ ಅಂತೇಳಿ ಡಿವೈಡ್ ಮಾಡೋದು ಕಷ್ಟ ಆಗುತ್ತಾ. ಓಕೆನಾ? ಆದ್ದರಿಂದ ನಾವಿಲ್ಲಿ 1757 ಇಲ್ಲಿಂದ 1947 ಇದು ಆಧುನಿಕ ಭಾರತ ಇತಿಹಾಸ ಆದರೆ, ಇಲ್ಲಿಂದ ಟಿಲ್ ಡೇಟ್ವರೆಗೂ ನಾವು ಇದನ್ನು ಪೋಸ್ಟ್ ಇಂಡಿಪೆಂಡೆಂಟ್ ಅಂತೇಳಿ ಸ್ಟಡಿ ಮಾಡ್ತೀವಿ. ಓಕೆನಾ? ಇದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಹಾಗಾದರೆ ನಮಗೆ ಪೋರ್ಚುಗೀಸರು ಬಂದಿರೋದು 1498ರಲ್ಲಿ. ಹಾಗಂದರೆ ಈ 15th ಸೆಂಚುರಿ ಏನಿದೆಯಲ್ಲ, ಇಲ್ಲಿ ಏನೆಲ್ಲ ಆಯಿತು ಅಂಥೇಳಿ ನಾವು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಫ್ಲ್ಯಾಶ್ ಬ್ಯಾಕ್ ಹಿಸ್ಟ್ರಿನ. ಓಕೆನಾ? ಇವು ಹಾಗೆ ನೋಡಿದರೆ ಮೊಘಲರು ಭಾರತಕ್ಕೆ ಬಂದಿದ್ದು, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು, ಮೊಘಲರು ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದಿಲ್ಲಿ 1526. ಹಾಗಂದರೆ ಯುರೋಪಿಯನ್ಸ್, ಪೋರ್ಚುಗೀಸರು ಮೊಘಲರಿಗಿಂತ ಮುಂಚೆನೇ ಭಾರತಕ್ಕೆ ಬಂದಿದ್ದಾರೆ. ಬಟ್ ಇದನ್ನು ನಾವು ಮಧ್ಯಕಾಲದ ಇತಿಹಾಸದಲ್ಲಿ ಸ್ಟಡಿ ಮಾಡ್ತೇವೆ. ನಾನು ಆವಾಗಲೇ ಹೇಳಿದ ಥರ ಇಲ್ಲಿ ನಾವು ಹಿಸ್ಟ್ರಿನ ಪರ್ಟಿಕ್ಯುಲರ್ ಟೈಮ್ ಡೇಟ್ಗೆ ಯಾವುದು ಪ್ರಾಚೀನ ಕಾಲ, ಮಧ್ಯಕಾಲ, ಭಾರತ ಕಾಲ ಅಂತೇಳಿ ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಮಾಡರ್ನ್ ಇಂಡಿಯಾ ಅಂತ ಬಂದಾಗ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಏನಿದಾರಲ್ಲ, ಇದನ್ನು ನಾವು ಮಾಡರ್ನ್ ಇಂಡಿಯಾ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿಂದ 1498 ಪೋರ್ಚುಗೀಸರು ಭಾರತಕ್ಕೆ ಎಂಟ್ರಿ ಆಯ್ತರ ಅಲ್ಲಿದ್ದ. ಹಾಗಾದರೆ ಇವಾಗ ನಾವು ಒಂದು ಸ್ಮಾಲ್ ಸ್ಟೋರಿ ತಿಳ್ಕೊಳ್ಳೋಣ. ಯಾವಾಗಲೂ ಹಿಸ್ಟ್ರಿನ ಓದಬೇಕಪ್ಪ ಅಂತಂದರೆ ಸ್ಟೋರಿ ರೂಪದಲ್ಲಿ ನೀವು ಹಿಸ್ಟ್ರಿನ ಓದ್ತಾ ಹೋದರೆ ನಿಮಗೆ ಫ್ಯಾಕ್ಟ್ಸು ಚೆನ್ನಾಗಿ ನೆನಪುಳಿತವೆ, ಲಾಂಗ್ ಟರ್ಮು ಮೆಮೊರಿಯಲ್ಲಿ ಉಳ್ಕೊಳ್ತಾ ಹೋಗ್ತವೆ. ಆದ್ದರಿಂದ ನೀವು ಕಾನ್ಸೆಪ್ಚುವಲ್ ಕ್ಲಾರಿಟಿನೂ ಕೂಡ ಸಿಗುತ್ತೆ ನಿಮಗೆ. ಇವಾಗ ಫಸ್ಟ್ ನಾವು ಇದ್ರ ಹಿಸ್ಟ್ರಿ ಫ್ಲ್ಯಾಶ್ ಬ್ಯಾಕ್ ನೋಡ್ಬೇಕಪ್ಪ ಅಂತಂದರೆ 7th ಸೆಂಚುರಿ ಒಳಗಡೆ ರೋಮನ್ ಎಂಪೈರ್ ಇದೆಯಲ್ಲ, ರೋಮನ್ ಎಂಪೈರ್ ಡಿಕ್ಲೈನ್ ಆದಮೇಲೆ ಅರಬ್ರ ಡಾಮಿನೇಷನ್ ಸ್ಟಾರ್ಟ್ ಆಗುತ್ತಾ, ಅರಬ್ಸ್ದು. ಓಕೆನಾ? ಅರಬ್ ಡಾಮಿನೇಷನ್ ಸ್ಟಾರ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಏಷ್ಯಾದ ವ್ಯಾಪಾರ ವಹಿವಾಟುಗಳು ಏನಿದೆಯಲ್ಲ ಏಷ್ಯಾದ್ದು, ಇದನ್ನೆಲ್ಲ ಇವ್ರ ಕಂಟ್ರೋಲಿಗೆ ತೊಗೊತಾರೆ. ಯಾರು? ಅರಬ್ರು. ಇವ್ರ ಕಂಟ್ರೋಲಿಗೆ ತಗೊಂಡ್ಮೇಲೆ ಈ ಯುರೋಪಿಯನ್ಸಿಗೆ ಇದೆಯಲ್ಲ, ಯುರೋಪಿಯನ್ಸಿಗೆ ಭಾರತ ದೇಶದ ಜೊತೆ, ಇಲ್ಲಿ ಯುರೋಪಿಯನ್ಸ್ ಇರ್ತಾರೆ, ಇಲ್ಲಿ ಭಾರತ ದೇಶ, ಇಲ್ಲಿ ಇಂಡಿಯಾ ಬಂದರೆ ಇಲ್ಲಿ ಅರಬ್ರು ಇರ್ತಾರೆ. ಇಬ್ಬರ ನಡುವೆ ಇವ್ರಿಗೆ ಯುರೋಪಿಯನ್ಸ್ಗೆ ಭಾರತದ ನಡುವೆ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಇವರು ಅಲೋ ಮಾಡಲ್ಲ, ಅರಬ್ರ ಕಂಟ್ರೋಲಲ್ಲಿ ಇರ್ತಾರೆ. ಇಂಡೈರೆಕ್ಟ್ಲಿ ವ್ಯಾಪಾರ ಮಾಡಬೇಕಾಗಿತ್ತು, ಡೈರೆಕ್ಟ್ ವ್ಯಾಪಾರ ಮಾಡೋಕ್ಕಾಗಲ್ಲ. ಹಾಗಾದರೆ ಇಲ್ಲಿ ಯುರೋಪಿಯನ್ಸಿಗೆ ಏನಕ್ಕಪ್ಪ ಭಾರತ ಅಷ್ಟೊಂದು ಇಂಪಾರ್ಟೆಂಟ್ ವ್ಯಾಪಾರ ದೃಷ್ಟಿಯಿದ್ದ ಅಂತಂದಾದರೆ, ಹಾಗೂ ಯುರೋಪಿಯನ್ಸು ಅಷ್ಟೆಲ್ಲ ಕಷ್ಟಪಟ್ಟು ಜಲಮಾರ್ಗ ಅನ್ವೇಷಣೆ ಮಾಡೋಕ್ಕೆ ಏನು ಕಾರಣ ಅಂತಂದರೆ, ಯುರೋಪಿನಲ್ಲಿ ನಮ್ಮ ಭಾರತ ದೇಶದ ಹತ್ತಿ, ಕಾಟನ್ ಇದೆಲ್ಲ ಇದು, ಅದೇ ರೀತಿ ಸಿಲ್ಕು, ಆಮೇಲೆ ಇಲ್ಲಿಯೇ ಸ್ಪೈಸಸ್ಸು, ಸಾಂಬಾರು ಪದಾರ್ಥಗಳು, ಇವುಗಳಿಗೆ ತುಂಬ ಬೇಡಿಕೆ ಇರುತ್ತೆ. ಓಕೆನಾ? ಯುರೋಪ್ನಲ್ಲಿ ಸಾಂಬಾರು ಪದಾರ್ಥಗಳು ಯಾಕಪ್ಪ ಅಂತಂದರೆ, ಯುರೋಪಿಯನ್ಸು ಜಾಸ್ತಿ ನಾನ್ ವೆಜ್ ಯೂಸ್ ಮಾಡೋದ್ರಿಂದ ಅವರಿಗೆ ತಮ್ಮ ಆಹಾರದಲ್ಲಿ ಸ್ಪೈಸಸ್ನ ಯೂಸ್ ಮಾಡೋದಾಗಿರ್ಬೋದು, ಆಮೇಲೆ ಲಾಂಗ್ ಟರ್ಮ್ ಪ್ರಿಸರ್ವ್ ಮಾಡೋಕ್ಕೆ ಈ ಸಾಂಬಾರು ಪದಾರ್ಥಗಳು ಕೆಡದೇ ಇರೋ ರೀತಿ ಆಹಾರಗಳು ಪ್ರಿಸರ್ವ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇರ್ತವೆ. ಓಕೆನಾ? ಆ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಅವರಿಗೆ ಭಾರತದಲ್ಲಿ ವ್ಯಾಪಾರನ ನೆಲೆಯೂರೋದು ಅವರಿಗೆ ಅನಿವಾರ್ಯವಾಗಿರುತ್ತೆ. ಓಕೆನಾ? ಇದಿಷ್ಟು ಫ್ಲ್ಯಾಶ್ ಬ್ಯಾಕ್ ಹಿಸ್ಟ್ರಿ. ಆದರೆ ಹಾಗಾದರೆ ಭಾರತಕ್ಕೆ ಯುರೋಪಿಯನ್ ಪೋರ್ಚುಗೀಸರು ಬಂದ್ರಲ್ಲ, ಇಲ್ಲಿ ಫಸ್ಟ್ ಯಾರು? ವಾಸ್ಕೋ ಡಿ ಗಾಮ ಬಂದರು. ಇವರು ಯಾವ ರೀತಿ ಭಾರತಕ್ಕೆ ಬಂದರು
ಯಾವ ಟೈಮಲ್ಲಿ ಬಂದರು ಅಂತ ನೋಡೋಕೆ ಹೋಗೋದಾದರೆ ಇವಾಗ ಮತ್ತೆ ನಾವು 15th ಸೆಂಚುರಿನ ನೋಡಬೇಕಾಗುತ್ತಾ. ಇವಾಗ 15th ಸೆಂಚುರಿ ಇಲ್ಲಿ ಪ್ರಮುಖವಾಗಿ ಏನಾಗುತ್ತಪ್ಪ ಅಂತಂದರೆ 15th ಸೆಂಚುರಿ ಅಂದರೆ 1453ರಲ್ಲಿ ಪ್ರಮುಖವಾಗಿ ಈ ಕಾನ್ಸ್ಟಾಂಟಿನೋಪಲನ್ನು ಆಟೋಮನ್ ಟರ್ಕರು ವಶಪಡಿಸ್ಕೊತಾರೆ. ಆಟೋಮನ್ ಟರ್ಕರು ವಶಪಡಿಸ್ಕೊಂಡಾಗ ಯುರೋಪಿಯನ್ಸ್ಗೆ ಡೈರೆಕ್ಟ್ ಭಾರತದ ಜೊತೆಗೆ ವ್ಯಾಪಾರ ಮಾಡೋಕ್ಕೆ ಆಗ್ತಾ ಇರಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರಪ್ಪ ಅಂತಂದರೆ 15ನೇ ಶತಮಾನದಲ್ಲಿ ಯುರೋಪಿಯನ್ಸು ಈ ನೌಕಾ ವಿಜ್ಞಾನ ಹಾಗೂ ಹಡಗು ನಿರ್ಮಾಣದಲ್ಲಿ ತುಂಬ ಪ್ರಬಲರಾಗಿರ್ತಾರೆ. ಆದ್ದರಿಂದ ವಿಶೇಷವಾಗಿ ಪೋರ್ಚುಗಲ್ ಮತ್ತು ಸ್ಪೇನ್ ಇವರೇನು ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ಒಂದು ಜಲಮಾರ್ಗ ಕಂಡುಹಿಡಿಬೇಕು ಭಾರತ ದೇಶಕ್ಕೆ ಅಂತೇಳಿ ಮುಂದಾಗ್ತಾರೆ. ಅದರಲ್ಲಿ ಫಸ್ಟು 1492ರಲ್ಲಿ ಯಾರು ಬರ್ತಾರೆ ಅಂದರೆ ಕೊಲಂಬಸ್ಸು ಇವರು ಸ್ಟಾರ್ಟ್ ಮಾಡ್ತಾರೆ ಅನ್ವೇಷಣೆನ. ಆದರೆ ಕೊಲಂಬಸ್ಸು ಭಾರತದ ಜಲಮಾರ್ಗ ಕಂಡುಹಿಡಿಯೋಕ್ಕೆ ಹೋಗಿ ಇವರು ಅಮೇರಿಕ ಭೂಖಂಡನ ಇಲ್ಲಿ ಪತ್ತೆ ಮಾಡ್ತಾರೆ. ಓಕೆನಾ, ಇವರು ಸ್ಪೇನ್ನರಾಗಿರ್ತಾರೆ ಕೊಲಂಬಸ್ಸು. ನೆಕ್ಸ್ಟು ಪೋರ್ಚುಗೀಸರಿದ್ದ ಇಲ್ಲಿ ಜಲಮಾರ್ಗ ಅನ್ವೇಷಣೆ ಪ್ರಾರಂಭವಾಗುತ್ತೆ. ಅದನ್ನು ಮಾಡಿದ್ದು 1498ರಲ್ಲಿ ಏನು ಈ ವಾಸ್ಕೋಡಿಗಾಮ ಇದ್ದಾರಲ್ಲ ಇವರು ಪ್ರಾರಂಭ ಮಾಡ್ತಾರೆ. ವಾಸ್ಕೋಡಿಗಾಮ ಇವರು ಪೋರ್ಚುಗಲ್ನಿಂದ ಪ್ರಾರಂಭ ಮಾಡಿ ಸೌತ್ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಇಲ್ಲಿ ರೀಚ್ ಆಗಿ ಇಲ್ಲಿಂದ ಬಂದು ಭಾರತದ ಕ್ಯಾಲಿಕಟ್, ಕೇರಳದ ಕ್ಯಾಲಿಕಟ್ ಇಲ್ಲಿಗೆ ರೀಚ್ ಆಗ್ತಾರೆ ಬಂದು. ಇದು ಇವ್ರದ್ದು ಫಸ್ಟನೆಯ ಆಗಮನ. ಯುರೋಪಿಯನ್ನರ ಆಗಮನದಲ್ಲಿ ಪೋರ್ಚುಗೀಸರು ಫಸ್ಟು ಆ್ಯಂಡ್ ಲಾಸ್ಟ್ ಕೂಡ ಇವರೇ. ಭಾರತದ ಹೊರಗೆ ಹೋಗಿದ್ದರಲ್ಲಿ ಸ್ವತಂತ್ರ ನಂತರ ಇವರೇ ಫಸ್ಟು ಪೋರ್ಚುಗೀಸರೇ ಬಂದಿದ್ದು ಭಾರತಕ್ಕೆ, ಲಾಸ್ಟು ಪೋರ್ಚುಗೀಸರೇ ಹೋಗ್ತಾರೆ. ಇದನ್ನಲ್ಲಿ ನೀವು ಮೇನ್ ನೆನ್ಪಿಟ್ಕೋಬೇಕು. ಇಲ್ಲಿ ಪ್ರಮುಖವಾಗಿ ಏನಾಗುತ್ತಪ್ಪ ಪೈಪೋಟಿ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ವಾಸ್ಕೋಡಿಗಾಮ ಬರ್ತಾರಲ್ಲ ಬಂದು ರಿಟರ್ನ್ ಆಗ್ತಾನೆ. ಭಾರತದ ತುಂಬ ಸರಕುಗಳನ್ನು ತನ್ನ ಹಡಗುಗಳಲ್ಲಿ ತುಂಬಿಕೊಂಡು ರಿಟರ್ನ್ ಆಗ್ತಾನೆ. ರಿಟರ್ನ್ ಆಗಿ ಯುರೋಪಿನ ಮಾರುಕಟ್ಟೆಯಲ್ಲಿ ಅದನ್ನು ಎಷ್ಟಕ್ಕೆ ಮಾರ್ತಾನಪ್ಪ ಅಂತಂದರೆ ಅವನೇನು ಸಮುದ್ರ ಅನ್ವೇಷಣೆಗೆ ಖರ್ಚು ಮಾಡಿರ್ತಾನಲ್ಲ ಅದರ 60 ಪಟ್ಟು ಹೆಚ್ಚು ಲಾಭಕ್ಕೆ ಮಾರ್ತಾನೆ ಹೋಗಿ. ಓಕೆನಾ, ಅಂದರೆ ₹1 ಖರ್ಚು ಮಾಡ್ಕೊಂಡು ಅವನು ಸಮುದ್ರಯಾನ ಪ್ರಾರಂಭ ಮಾಡಿದರೆ 60 ರೂಪಾಯಿ ಅವನಿಗೆ ಲಾಭ, ಇಷ್ಟು ಲಾಭ ಪಡಿತಾನೆ ಒಂದು ಹಡಗು ಸರಕು ತುಂಬ್ಕೊಂಡು ಹೋಗಿ. ಇದರಿಂದ ಯುರೋಪಿನಲ್ಲಿ ಏನಾಗುತ್ತೆ ಅಂತಂದ್ರೆ ಹಂಗಂದರೆ ಭಾರತದಲ್ಲಿ ಇಷ್ಟು ಸಂಪತ್ತಿದೆ. ಯುರೋಪಿನಲ್ಲಿ ಭಾರತದ ಐಟಮ್ಸ್ಗಳಿಗೆ, ಸ್ಪೈಸಸ್ಗೆ, ಕಾಟನ್ ಆ್ಯಂಡ್ ಸಿಲ್ಕು ಈ ಸರಕುಗಳು ಇಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ ಯುರೋಪ್ ವ್ಯಾಪಾರಿಗಳು ಭಾರತಕ್ಕೆ ಬರೋಕ್ಕೆ ಪ್ರಾರಂಭವಾಗ್ತಾರೆ. ಓಕೆನಾ, ಇದು ಇಷ್ಟು ಫ್ಲ್ಯಾಶ್ ಬ್ಯಾಕ್ ಹಿಸ್ಟ್ರಿ. ಇದಿಷ್ಟನ್ನು ತಿಳ್ಕೊಂಡಾಗ ನಿಮಗೆ ಹಿಸ್ಟ್ರಿ ಈಸಿ ಆಗುತ್ತೆ. ಹಿಸ್ಟ್ರಿನ ಯಾವಾಗಲೂ ಈ ಥರ ನೀವು ಚೈನ್ ಲಿಂಕ್ ಥರ ಸ್ಟೋರಿ ರೂಪದಲ್ಲಿ ನೆನ್ಪಿಡ್ತಾ ಹೋಗಬೇಕು. ಓಕೆನಾ, ಇದಾದಮೇಲೆ ನಮಗೆ ಯುರೋಪಿಯನ್ಸ್ ನೆಕ್ಸ್ಟು ಪೋರ್ಚುಗೀಸರು ಬರ್ತಾರೆ. ಪೋರ್ಚುಗೀಸರು ಬಂದಮೇಲೆ ನಮಗೆ ಡಚ್ಚರು ಬರ್ತಾರೆ, ಆಮೇಲೆ ಬ್ರಿಟಿಷರು ಬರ್ತಾರೆ, ಆಮೇಲೆ ನಮಗೆ ಡ್ಯಾನಿಷು, ಆಮೇಲೆ ಫ್ರೆಂಚರು ಬರ್ತಾರೆ. ಹಾಗಾದರೆ ಇವರೆಲ್ಲ ಯಾವಾಗ ಬಂದರು, ಇವ್ರು ಎಲ್ಲಿ ನೆಲೆ ಊರಿದ್ರಪ್ಪ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಇದು ಇಂಡಿಯಾ ಮ್ಯಾಪು ಅಂತಂದರೆ ಇಲ್ಲಿ ಫಸ್ಟ್ ನಾವು ಆವಾಗಲೇ ಹೇಳಿದಂಗೆ ಪೋರ್ಚುಗೀಸರು. ಓಕೆನಾ, ಎಷ್ಟರಲ್ಲಿ ಬಂದರು ನಮ್ಮ ಪೋರ್ಚುಗೀಸರು 1498ರಲ್ಲಿ ಕ್ಯಾಲಿಕಟ್ಟಿಗೆ ಬಂದರು ಫಸ್ಟು. ಆಮೇಲೆ ಸೆಕೆಂಡ್ ಒನ್ ಯಾರು ಬರ್ತಾರಪ್ಪ ಅಂತಂದರೆ ಡಚ್ಚರು ಬರ್ತಾರೆ ಇಲ್ಲಿ ಹುಲಿಕಟ್ಟಿಗೆ. ಎಷ್ಟರಲ್ಲಿ ಬಂದರು ನಮಗೆ ಡಚ್ಚರು 1595ರಲ್ಲಿ ಡಚ್ಚರು ಬರ್ತಾರೆ. ಅದಾದಮೇಲೆ ನಮಗೆ ಬ್ರಿಟಿಷರು ಬರ್ತಾರೆ 1608ರಲ್ಲಿ. ಬ್ರಿಟಿಷರು ಎಲ್ಲಿಗೆ, ಸೂರತ್ತಿಗೆ, ಗುಜರಾತ್ನ ಸೂರತ್ತಿಗೆ ಬರ್ತಾರೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಬರೋರು ಡ್ಯಾನಿಷ್ ಅಂತೇಳಿ. ಇವರು 1616ರಲ್ಲಿ ಡ್ಯಾನಿಷ್ ಬರ್ತಾರೆ. ಇವರು ಇಲ್ಲಪ್ಪ ಅಂದರೆ ತಮಿಳುನಾಡಿನ ಟ್ರ್ಯಾಂಕೋಬಾರ್ನಲ್ಲಿ ನೆಲೆ ಊರ್ತಾರೆ ಇವರು. ಓಕೆನಾ, ಅದಾದಮೇಲೆ ನಮಗೆ ಲಾಸ್ಟದಾಗಿ ಬರೋದೆ ಫ್ರೆಂಚಸ್ಸು. ಇವರು ಬಂದು 1664ರಲ್ಲಿ ಪಾಂಡಿಚೇರಿ ಏನಿದೆಯಲ್ಲ ಇಲ್ಲಿ ನೆಲೆ ಊರ್ತಾರೆ. ಇಷ್ಟು ಯುರೋಪಿಯನ್ಸರ ಪ್ರಥಮ ಆಗಮನ ಆ್ಯಂಡ್ ಇವರ ನೆಲೆಗಳು ಇಲ್ಲಿ ಆಗ್ತವೆ. ಎಲ್ಲರಿಗಿಂತ ಮುಂಚೆ ಒಂದು 100 ವರ್ಷಗಳ ಮುಂಚೆನೇ ಇಲ್ಲಿ ನಮಗೆ ಡಚ್ಚರು ಪೋರ್ಚುಗೀಸರು ಭಾರತಕ್ಕೆ ಬಂದಿರ್ತಾರೆ. ಇದನ್ನು ನೀವು ಮೇನಾಗಿ ತಿಳ್ಕೊಬೇಕು. ಓಕೆನಾ, ಇದಿಷ್ಟು ನಾವು ಫಸ್ಟ್ ಚಾಪ್ಟರ್ ಸ್ಟಡಿ ಮಾಡ್ತೇವೆ. ಇವ್ರನ್ನೆಲ್ಲರನ್ನೂ ಯಾವ ರೀತಿ ನಮಗೆ ಬ್ರಿಟಿಷರಿದ್ದಾರಲ್ಲ ಇವರು ಸೋಲಿಸಿ ಹೇಗೆ ತಮ್ಮ ಸಾಮ್ರಾಜ್ಯನಲ್ಲಿ ನಿರ್ಮಾಣ ಮಾಡಿದರು ಅಂಥೇಳಿ ನಾವು ತಿಳ್ಕೊಳೋದು ಇದು ಫಸ್ಟ್ ಚಾಪ್ಟರ್ ಆಗುತ್ತೆ. ನೆಕ್ಸ್ಟ್ ನಮಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಏನಪ್ಪ ಅಂದರೆ
18ನೇ ಶತಮಾನದಲ್ಲಿ ಭಾರತೀಯ ಸಂಸ್ಥಾನಗಳು ಹಾಗೂ ಸಮಾಜ ಹೇಗಿತ್ತು ಅಂತೇಳಿ. ನಾನು ನಿಮಗೆ ಮಧ್ಯಕಾಲದ ಭಾರತ ಇತಿಹಾಸ ಓದುವಾಗ ಹೇಳಿದ್ದೆ, ಒಂದು ಬೃಹತ್ ಸಾಮ್ರಾಜ್ಯ ಅವನತಿ ಆದ ಮೇಲೆ ಅವರ ಅಧೀನದಲ್ಲಿದ್ದ ರಾಜರು ಸ್ವತಂತ್ರರಾಗಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 1707ರಲ್ಲಿ ಮೊಘಲರ ಪ್ರಮುಖ ದೊರೆ ಆದಂತಹ ಔರಂಗಜೇಬ್ ಇವ್ರದ್ದು ಮರಣ ಆಗುತ್ತೆ. ಓಕೆನಾ. ಇವರು ಮರಣ ಆದ ನಂತರ ಮೊಘಲರ ಅಧೀನದಲ್ಲಿದ್ದಂತಹ ಪ್ರಾಂತೀಯ ಮಟ್ಟದ ರಾಜರುಗಳು ಸ್ವತಂತ್ರವಾಗಿ ತಮ್ಮ ಆಡಳಿತನ ಮುಂದುವರ್ಸೋಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲಿ ಮೊಘಲ್ಸ್ ಆಡಳಿತ ಬಂದು ನಿಮಗೆ 1857ರವರೆಗೂ ಇರುತ್ತಾ. ಆದರೆ ಔರಂಗಜೇಬನ ನಂತರ ಬರೋಂಥ ರಾಜರೆಲ್ಲರೂ ವೀಕ್ ಆಗಿರ್ತಾರೆ. ಆದ್ದರಿಂದ ಈ ಸ್ವತಂತ್ರವಾಗಿ ಏನು ಪ್ರಾಂತೀಯ ಮಟ್ಟದಲ್ಲಿ ಇರ್ತಾರಲ್ಲ ಬೆಂಗಾಳರಲ್ಲಿ ಯಾರಪ್ಪ ಅಂತಂದರೆ ನಿಮಗೆ ಇಲ್ಲಿ ಮುರ್ಷಿದ್ ಕ್ವಾಲಿ ಖಾನ್ ಇವರು ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಬೆಂಗಾಳದಲ್ಲಿ. ಆಮೇಲೆ ಮರಾಠರಂತ ಬಂದಾಗ ಪೇಶ್ವೆಗಳು, ಓಕೆನಾ. ಸಿಖ್ಖರಂತ ಬಂದಾಗ ರಾಜ ರಂಜಿತ್ ಸಿಂಗ್ ಇವರು ಆಡಳಿತ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಮೈಸೂರು ಸಂಸ್ಥಾನ ಅಂತ ಬಂದಾಗ ನಿಮಗೆ ಹೈದರ್ ಅಲಿ ಹಾಗೂ ಟಿಪ್ಪು ಇವರು ಆಡಳಿತ ಮಾಡ್ತಾ ಇರ್ತಾರೆ. ಹಾಗಾದರೆ ಇವ್ರನ್ನೆಲ್ಲ ಯಾವ ರೀತಿ ಬ್ರಿಟಿಷರು ಸೋಲಿಸಿದರು, ಇವರ ಮತ್ತು ಬ್ರಿಟಿಷರ ನಡುವೆ ಯಾವೆಲ್ಲ ಯುದ್ಧಗಳಾಯಿತು, ಈ ಪ್ರಾಂತೀಯ ರಾಜ್ಯಗಳನ್ನ ಸೋಲಿಸಿ ಬ್ರಿಟಿಷರು ಹೇಗೆ ತಮ್ಮ ಆಡಳಿತ ಪ್ರಾರಂಭಿಸಿದರು ಅಂತ ಹೇಳಿ ನಾವು ಈ ಸೆಕೆಂಡ್ ಚಾಪ್ಟ್ರಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ನಿಮಗೆ ಥರ್ಡ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಆರ್ಥಿಕ ನೀತಿಗಳು ಹಾಗೂ ಸರ್ಕಾರದ ಸಂರಚನೆ. ಇಲ್ಲಿ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಿಗಳಾಗಿ ಭಾರತಕ್ಕೆ ಬರ್ತಾರೆ, ಹೌದಾ. ಬಂದ ನಂತರ ಅವರು ಪ್ರಮುಖವಾಗಿ 1757ರಲ್ಲಿ ಪ್ಲಾಸಿ, ಆಮೇಲೆ 1764ರಲ್ಲಿ ಬಕ್ಸರ್ ಈ ಕದನಗಳಾಗ್ತವೆ. ಇವು ಆದಮೇಲೆ ವ್ಯಾಪಾರಿಗಳಾಗಿ ಬಂದಂಥ ಬ್ರಿಟಿಷರು ಇಲ್ಲಿ ರಾಜಕೀಯವಾಗಿ ತಮ್ಮ ಅಧಿಕಾರನ ಪ್ರಾರಂಭ ಮಾಡ್ಕೊತಾರೆ. ಓಕೆನಾ. ಹಾಗಾದರೆ ಇವರು ರಾಜಕೀಯವಾಗಿ ತಮ್ಮ ಅಧಿಕಾರ ಪ್ರಾರಂಭಿಸಿದಾಗ ಯಾವ ರೀತಿ ಅವರು ಸರ್ಕಾರ ರಚನೆಗೆ ಮುಂದಾಗ್ತಾರೆ ಅಂಥೇಳಿ ನಾವು ಇಲ್ಲಿ ಈ ಚಾಪ್ಟ್ರಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ನೋಡಿ, 1760ರಲ್ಲಿ ಯುರೋಪ್ನಾಗ ಕೈಗಾರಿಕಾ ಕ್ರಾಂತಿ ಅಂತ ಆಗುತ್ತೆ. ಅಂತಾದಾಗ ಅವರು ಭಾರತದಿಂದ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನ ತಗೊಂಡೋಗಿ ಹೆಚ್ಚಿನ ಬೆಲೆಗೆ ಯುರೋಪಿನಿಂದ ಸಿದ್ಧ ಉಡುಪುಗಳನ್ನ ತಂದು ಮಾರಾಟ ಮಾಡ್ತಾರೆ. ಓಕೆನಾ. ಸಿದ್ಧ ರೂಪದಲ್ಲಿ ತಂದು ಇದು ಯಾವ ರೀತಿ ತಮ್ಮ ಆರ್ಥಿಕ ನೀತಿಗಳು ಬದಲಾಗ್ತಾ ಹೋದವು ಭಾರತೀಯ ದೃಷ್ಟಿಯಿಂದ ಅಂಥೇಳಿ ನಾವು ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಅದೇ ರೀತಿ ನಮಗಿಲ್ಲಿ ಪ್ರಮುಖವಾಗಿ ಭೂ ಕಂದಾಯ ನೀತಿ ಅಂತ ಬಂದಾಗ ಇಲ್ಲಿ ನಾವು ಪ್ರಮುಖವಾಗಿ 3 ಭೂ ಕಂದಾಯ ನೀತಿಗಳನ್ನು ನೋಡ್ತೀವಿ ಬ್ರಿಟಿಷರ ಕಾಲದಲ್ಲಿ. ಅದು ಯಾವುದ್ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ ನೋಡಿ, ಜಮೀನ್ದಾರಿ ಪದ್ಧತಿ. ಓಕೆನಾ. ಇದು ಫಸ್ಟ್ ಒನ್. ಸೆಕೆಂಡು ರೈತವಾರಿ. ಥರ್ಡ್ ಒನ್ನು ಮಹಲ್ವಾರಿ. ಈ ಭೂ ಕಂದಾಯ ನೀತಿಗಳ ಬಗ್ಗೆಯಲ್ಲಿ ಸ್ಟಡಿ ಮಾಡ್ತೇವೆ. ಇದಿಷ್ಟು ಥರ್ಡ್ ಚಾಪ್ಟರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಆಡಳಿತಾತ್ಮಕ ವ್ಯವಸ್ಥೆ ಹಾಗೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೀತಿಗಳು. ಓಕೆನಾ. ಇಲ್ಲಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪಾಲಿಸಿ ಹೇಗೆ ಚೇಂಜ್ ಆಗ್ತವೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ ನೋಡ್ತೀವಿ ಇಲ್ಲಿ. ಹಾಗಾದರೆ ಬ್ರಿಟಿಷ್ ಆಡಳಿತದ ಪ್ರಮುಖ ಆಧಾರ ಸ್ತಂಭಗಳು ಯಾವಾಗಿರ್ತಾವಪ್ಪ ಇಲ್ಲಿ ಅಂತಂದ್ರೆ ಪ್ರಮುಖವಾಗಿ 3 ಆಧಾರ ಸ್ತಂಭಗಳಾಗಿರ್ತವೆ. ಯಾವುದ್ಯಾವುದಪ್ಪ ಅದು ಅಂತ ನೋಡೋದಾದರೆ ಫಸ್ಟ್ ಒನ್ನು ನಾಗರಿಕ ಸೇವೆ. ಓಕೆನಾ. ಆಮೇಲೆ ಸೈನ್ಯ, ಆಮೇಲೆ ಪೊಲೀಸು. ಇವು ಬ್ರಿಟಿಷರ ಪ್ರಮುಖ ಆಧಾರ ಸ್ತಂಭಗಳಾಗಿರ್ತವೆ ಆಡಳಿತ ದೃಷ್ಟಿಯಿಂದ. ಓಕೆನಾ. ಇಲ್ಲಿ ನಾಗರಿಕ ಸೇವೆ ಅಂದರೆ ಸಿವಿಲ್ ಸರ್ವೀಸು ಮತ್ತು ಆರ್ಮಿ ಆ್ಯಂಡ್ ಪೊಲೀಸು ಇವುಗಳನ್ನು ಸುಸಜ್ಜಿತವಾಗಿ ಅವರು ವ್ಯವಸ್ಥಿತವಾಗಿ ರೂಪುಗೊಳಿಸ್ತಾರೆ. ಇವಾಗ ನಾವು ಹೂ ಈಸ್ ದ ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವೀಸ್ ಅಂತಂತಂದರೆ ಯಾರು ಹೇಳ್ತಾವಪ್ಪ ಅಂತಂದರೆ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಕಾರ್ನ್ ವಾಲಿಸ್ ಇವ್ರನ್ನ ನಾವು ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರಿತೇವೆ. ಇವರು 1793ರಲ್ಲಿ ಗವರ್ನರ್ ಜನರಲ್ ಆಗಿರ್ತಾರೆ. ಅದೇ ರೀತಿ ಇವರು ಒಂದು ಸುಸಜ್ಜಿತವಾದ ಸೈನ್ಯ. ಈಗ ಸೈನ್ಯ ಅಂತ ಬಂದಾಗ
ಇಲ್ಲಿ ಅಧಿಕ ಪ್ರಮಾಣದಲ್ಲಿ ಭಾರತೀಯರ ಸೈನಿಕರಾಗಿರ್ತಾರೆ. ಬಟ್ ಇವರ ನಿಯಂತ್ರಣಕ್ಕೆ ಪ್ರಮುಖವಾಗಿ ಉನ್ನತ ಸ್ಥಾನಗಳಲ್ಲಿ ಬ್ರಿಟಿಷ್ ಸೈನಿಕರನ್ನ ಅಲೋಕೇಟ್ ಮಾಡಿರ್ತಾರೆ. ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಅಂತ ಬಂದಾಗ ಮುಂಚೆ ಪೊಲೀಸ್ ಸಿಸ್ಟಮ್ನ ಜಮೀನ್ದಾರರು ಮಾಡ್ತಾ ಇರ್ತಾರೆ. ಅದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಪೊಲೀಸ್ ಇಲಾಖೆ ಅಂತೇಳಿ ಪ್ರಾರಂಭ ಮಾಡ್ತಾರೆ, ಯಾರು ಕಾರ್ನ್ವಾಲಿಸು. ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆ ಅಂತ ಬಂದಾಗ ಇಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಅಂಥೇಳಿ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಅಂತ ಪ್ರಾರಂಭವಾಗ್ತವೆ. ಓಕೆನಾ. ಆಮೇಲೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಬರುತ್ತೆ. ಆ ಟೈಮಲ್ಲಿ ಇಲ್ಲಿ ಭಾರತಕ್ಕೆ ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿರುತ್ತೆ. ಇವುಗಳ ಬಗ್ಗೆ ಎಲ್ಲ ಇಲ್ಲಿ ಸ್ಟಡಿ ಮಾಡ್ತೇವೆ. ಆಮೇಲೆ ಪ್ರಮುಖವಾಗಿ ಆಧುನಿಕ ಶಿಕ್ಷಣ ಅಂತಂದರೆ ಇಲ್ಲಿ ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂತ ನೋಡಿರ್ತೇವೆ. ಮುಂಚೆ ಭಾರತೀಯರನ್ನ ಶಿಕ್ಷಿತರನ್ನಾಗಿ ಮಾಡೋಕ್ಕೆ ಬ್ರಿಟಿಷರು ಮುಂದಾಗಲ್ಲ. ಯಾಕಪ್ಪ ಅಂದರೆ ಇವರು ಎಜುಕೇಟೆಡ್ ಆದರೆ ನಮ್ಮ ಮೇಲೇ ತಿರುಗಿ ಬೀಳ್ತಾರೆ ಅಂತೇಳಿ. ಬಟ್ ಅನಂತರ ಕಾಲಾವಧಿ ಲೇಟಾಗಿ ಪ್ರಥಮವಾಗಿ ಹೇಳ್ಬೇಕಪ್ಪ ಅಂದರೆ 1813 ಈ ಆ್ಯಕ್ಟ್ಸ್ ಚಾರ್ಟರ್ ಆ್ಯಕ್ಟ್ ಅಂತ ಬರುತ್ತೆ. ಇಲ್ಲಿದ್ದವರು ಶಿಕ್ಷಣಕ್ಕೆ 1 ಲಕ್ಷ ಮೀಸಲಿಡ್ತಾ ಹೋಗ್ತಾರೆ. ಇಲ್ಲಿದ್ದ ಪ್ರಾರಂಭವಾಗುತ್ತೆ. ಅದೇ ರೀತಿ ನಮಗೆ 1833ರಲ್ಲಿ ಮೆಕಾಲೆ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಆಮೇಲೆ 1853ರಲ್ಲಿ ನಮಗೆ ಯಾವುದಪ್ಪ ವುಡ್ಸ್ ಡಿಸ್ಪ್ಯಾಚ್ ಇದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸ್ತಾರೆ. ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಏನಿದಾವಲ್ಲ ಇವುಗಳನ್ನ ಅಪಾಯಿಂಟ್ ಮಾಡ್ಕೊಳಕ್ಕೆ 1853 ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ಅಪಾಯಿಂಟ್ ಮಾಡ್ಕೋಬೇಕು ಅಂತೇಳಿ ಮುಂದಾಗ್ತಾರೆ. ಇವಿಷ್ಟು ಆಧುನಿಕ ಶಿಕ್ಷಣದ ಬಗ್ಗೆ. ಅದೇ ರೀತಿ ಯಾವ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಯಿತು ಅಂಥೇಳಿ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಇದಿಷ್ಟು 4th ಆದರೆ ನೆಕ್ಸ್ಟ್ 5th ಚಾಪ್ಟ್ರಲ್ಲಿ ನಾವು 19ನೇ ಶತಮಾನದ ಪೂರ್ವ ಭಾಗ. ಈ ಪೂರ್ವ ಭಾಗದಲ್ಲಿ ಯಾವ ರೀತಿ ನಮಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜಾಗೃತಿ ಮೂಡಿಸಿದ್ರು ಅಂತ ನೋಡ್ತೇವೆ. ಈ 1800ರಿಂದ 1850 ಇದು ಪೂರ್ವ ಭಾಗ ಆದರೆ 1850ರಿಂದ 1900 ಇದು ನಂತರ ಆಗಿರುತ್ತೆ. ಓಕೆನಾ. ಇಷ್ಟು ಇಲ್ಲಿ ಏನಪ್ಪ ಬರ್ತಾರೆ ಅಂತಂದರೆ ಆತ್ಮೀಯ ಸಭಾ, ಬ್ರಹ್ಮಸಭಾ, ಆರ್ಯ ಸಭಾ ಹಾಗೂ ರಾಮಕೃಷ್ಣ ಮಿಷನ್ನು. ಇದೇ ರೀತಿ ಬೇರೆ ಬೇರೆ ಇಲ್ಲಿ ಸಂಘಟನೆಗಳು ಫಾರ್ಮ್ ಆಗ್ತವೆ ಸಮಾಜ ಸುಧಾರಣೆಗೋಸ್ಕರ. ಓಕೆನಾ. ಸಮಾಜ ಸುಧಾರಣೆಗೆ ಮುಂದಾಗ್ತಾರೆ. ಹಾಗೂ ಈ ಸಭಾಗಳ ಸ್ಥಾಪಕರು ಯಾರ್ಯಾರು, ಇವು ಎಷ್ಟಲ್ಲಿ ಸ್ಥಾಪನೆ ಆಯಿತು. ಇವಾಗ ರಾಜಾ ರಾಮ್ ಮೋಹನ್ ರಾಯ್ ಆಗಿರ್ಬೋದು ಆತ್ಮೀಯ ಸಭಾ ಸ್ಥಾಪಕರು. ಹಾಗೆ ಆರ್ಯ ಸಮಾಜ ಅಂತ ಬಂದಾಗ ದಯಾನಂದ ಸರಸ್ವತಿ. ಈ ಥರ ಇವುಗಳ ಸ್ಥಾಪಕರು ಯಾರು, ಇವು ಏನು ಉದ್ದೇಶ ಇಟ್ಕೊಂಡು ಸ್ಥಾಪನೆ ಆಯಿತು, ಅವಾಗಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ಯಾವ ರೀತಿ ಇವು ಸುಧಾರಣೆ ಮಾಡಿದ್ವು ಅಂಥೇಳಿ ನಾವು ಈ 5th ಚಾಪ್ಟ್ರಲ್ಲಿ ನೋಡ್ತಾ ಹೋಗ್ತೀವಿ. ಇವಾಗ ನೆಕ್ಸ್ಟ್ ಚಾಪ್ಟರ್ ಅಂದರೆ 1857ರ ಬಂಡಾಯ. ಇದನ್ನು ನಾವು ಸಿಪಾಯಿ ದಂಗೆ. ಓಕೆನಾ. ಅದೇ ರೀತಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಲೂ ಕೂಡ ಇದನ್ನು ಕರಿತೇವೆ ನಾವು. ಹಾಗಾದರೆ ಈ ದಂಗೆಗೆ ಪ್ರಮುಖ ಕಾರಣಗಳು ಏನೇನಾಗಿದ್ವು, ಈ ದಂಗೆ ನಂತರ ಏನೆಲ್ಲ ಪರಿಣಾಮಗಳಾಗ್ತವೆ. ಇದು ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಆದಂತಹ ಬೃಹತ್ ಮಟ್ಟದ ದಂಗೆ ಆಗಿರುತ್ತೆ. ಆದ್ರಿಂದನೇ ನಾವು ಇದನ್ನು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. ಹಾಗಾದರೆ ಈ ದಂಗೆಗೆ ಸಾಮಾಜಿಕವಾಗಿ, ಆಮೇಲೆ ರಾಜಕೀಯವಾಗಿ, ಆಮೇಲೆ ಆರ್ಥಿಕವಾಗಿ ತುಂಬ ಕಾರಣಗಳಿರ್ತವೆ. ಅವು ಯಾವ್ಯಾವು ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗ್ತೇವೆ. ಕೇವಲ ಸಿಪಾಯಿಗಳ ಇದು ಇದೆಯಲ್ಲ, ದಂಗೆ ಇದೆಯಲ್ಲ, ಈ ಸಿಪಾಯಿಗಳ ಆಕ್ರೋಶ ಜಸ್ಟ್ ತತ್ಕ್ಷಣದ ಕಾರಣ ಆಗಿರುತ್ತೆ ಇದು. ಅಂದರೆ ಬ್ರಿಟಿಷ್ ಏನು ಮಾಡ್ತಾರಪ್ಪ ಅಂತಂದ್ರೆ ಸಿಪಾಯಿಗಳಿಗೆ ಕೊಬ್ಬು ಸವರಿದಂಥ ಬಂದೂಕು ಕೊಟ್ಟಿರ್ತಾರೆ, ತೋಟಗಳು. ಆ ತೋಟಗಳನ್ನು ಬಂದೂಕಿಗೆ ಹಾಕೋ ಮೊದಲು ಅವರು ಆ ಕಾಗದ ತುದಿ ಏನಿರುತ್ತಲ್ಲ ತೋಟದ್ದು, ಅದನ್ನು ಹಲ್ಲಿನಿಂದ ಕತ್ತರಿಸಿ ಅದನ್ನು ಹಾಕಬೇಕಾಗಿರುತ್ತೆ. ಇಲ್ಲಿ ಕೊಬ್ಬು ಇದೆಯಲ್ಲ, ಈ ಕೊಬ್ಬು ದನ ಮತ್ತು ಹಂದಿ ಮಾಂಸದ ಉತ್ಪನ್ನದಿಂದ ಮಾಡಿರ್ತಾರೆ. ಇದರಿಂದ ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೆ ಧಾರ್ಮಿಕವಾಗಿ ತುಂಬ ಹರ್ಟ್ ಆಗುತ್ತೆ, ಧಾರ್ಮಿಕ ಭಾವನೆಗಳಿಗೆ ತುಂಬ ಪರಿಣಾಮ ಬೀರ್ತಾ ಇರುತ್ತೆ. ಆದ್ದರಿಂದ ತತ್ಕ್ಷಣ ಕಾರಣ ಅಂತ ತೊಗೊಂಡ ನಾವು ಸಿಪಾಯಿಗಳನ್ನು ತೊಗೊತೇವೆ. ಬಟ್ ಇದಕ್ಕೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಕಾರಣಗಳು ಮತ್ತು ಬೇರೆಯೇ ಇರ್ತವೆ ಸಪ್ಲಿಮೆಂಟಾಗಿ. ಓಕೆನಾ. ಅದೇ ರೀತಿ ದಂಗೆಯ ಪರಿಣಾಮಗಳು, ತದನಂತರ ಬ್ರಿಟಿಷರು ಯಾವ ರೀತಿ ಆಡಳಿತಾತ್ಮಕವಾಗಿ ಅವರ ಚೇಂಜಸ್ ಆಗ್ತವೆ ಅಂತ ಇಲ್ಲಿ ನೋಡ್ತಾ ಹೋಗ್ತೇವೆ. ಇದು 6th ಆದರೆ ನೆಕ್ಸ್ಟ್ 7th ಚಾಪ್ಟ್ರಲ್ಲಿ ನಾವು ದಂಗೆ, ಅದು ಆವಾಗಲೇ ಹೇಳಿದ್ನಲ್ಲ
1857 ನಂತರ ಆಡಳಿತದಲ್ಲಿ ಯಾವ ರೀತಿ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ಅವರ ಆಡಳಿತ ನೀತಿಗಳು ಯಾವ ರೀತಿ ಬದಲಾದವು, ಪ್ರಾದೇಶಿಕವಾಗಿ ಆಮೇಲೆ ಸ್ಥಳೀಯ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರವರು ಇಲ್ಲಿ, ಈ ಥರ ಅದರ ಆಡಳಿತ ಸುಧಾರಣೆ ಹೇಗಾಯಿತು ಅಂತ ಪ್ರಮುಖವಾಗಿ ನೋಡ್ತೀವಿ. ಅದೇ ರೀತಿ ಸೈನ್ಯದಲ್ಲಿ ಬದಲಾವಣೆ. ಇವಾಗ ಮುಂಚೆ ಅಧಿಕ ಭಾರತೀಯರು ಇರ್ತಿದ್ರು, ಒಬ್ಬರು ಇಬ್ಬರು ಯಾರು ಬ್ರಿಟಿಷ್ ಸೈನಿಕರಿದ್ರಲ್ಲ, ಈ ರೇಷಿಯೋನ ಅವರು ಹೆಚ್ಚಿಗೆ ಮಾಡ್ತಾರೆ. ಭಾರತೀಯ ಮತ್ತು ಬ್ರಿಟಿಷರ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಾರೆ, ರೇಷಿಯೋ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ 10 ಜನ ಭಾರತೀಯರಿದ್ದರೆ ಮುಂಚೆ ಒಬ್ಬರು ಇಬ್ಬರು ಬ್ರಿಟಿಷ್ ಇರ್ತಾಯಿದ್ರು. ಇವಾಗ 10 ಜನ ಭಾರತೀಯರಿಗೆ ಒಂದು 3-4 ಜನ ಬ್ರಿಟಿಷರು, ಈ ಥರ ಮಿಕ್ಸ್ ಮಾಡಿ ಅವರು ಸೈನ್ಯದಲ್ಲಿ ಬದಲಾವಣೆ ಮಾಡ್ತಾರೆ. ಅದೇ ರೀತಿ ಸಂಸ್ಥಾನ ರಾಜ್ಯಗಳೊಂದಿಗೆ ಸಂಬಂಧ. ಇದುವರೆಗೂ ಅವ್ರದ್ದು ಆಕ್ರಮಣ ರೀತಿಯ ಸಂಬಂಧವನ್ನು ಇಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ಗಾಗಿ ಸ್ಟಾರ್ಟ್ ಆಗ್ತದೆ ಸ್ವಲ್ಪ. ಯಾಕಪ್ಪ ಅಂದರೆ ಈ ದಂಗೆ ಆಗಿರುತ್ತಲ್ಲ, ಅದಕ್ಕೆ ಸಂಸ್ಥಾನ ರಾಜ್ಯಗಳನ್ನು ಓಲೈಕೆಗೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಯಾವ ರೀತಿ ಅವ್ರ ಜೊತೆ ಸಂಬಂಧ ಬದಲಾಯಿತು ಅಂತೇಳಿ ನೋಡ್ತಾ ಹೋಗ್ತೇವೆ. ಓಕೆನಾ? ಇದಿಷ್ಟು 7th. ಆದರೆ ನೆಕ್ಸ್ಟು 8th ಚಾಪ್ಟ್ರಲ್ಲಿ ನಾವು ರಾಷ್ಟ್ರೀಯ ಚಳುವಳಿ ಅಂಥೇಳಿ ನೋಡ್ತೇವೆ. ಇದು 1858ರಿಂದ 1905 ಯಾವ ರೀತಿ ನಾವು ನ್ಯಾಷನಲ್ ಮೂಮೆಂಟ್ಸು ಯಾವ ರೀತಿ ಪ್ರಾರಂಭ ಆಯಿತು ಅಂತ ನೋಡ್ತೀವಿ. ಓಕೆನಾ? ಪ್ರಮುಖವಾಗಿ ಲ್ಯಾಂಡ್ಮಾರ್ಕ್ ಯಾಕಪ್ಪ 1858 ಅಂದರೆ 1857ರಲ್ಲಿ ನಮಗೆ ಏನಾಗಿರುತ್ತೆ, 18 ಸಿಪಾಯಿ ದಂಗೆ ಆಗಿರುತ್ತೆ, ಹೌದಾ? ಆದ್ರದ್ದು ಇಲ್ಲಿಂದ ನೆಕ್ಸ್ಟ್ ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ಭಾರತದಲ್ಲೂ ಕೂಡ ಒಂದು ದೇಶ ಪ್ರೇಮ ಸ್ಟಾರ್ಟ್ ಆಗುತ್ತೆ ಈ ದಂಗೆ ಆದಮೇಲೆ. ಇಲ್ಲಿಂದ ಹಲವು ರಾಜಕೀಯ ಸಂಘಟನೆಗಳು ಜನ್ಮ ತಾಳ್ತವೆ ಭಾರತದಲ್ಲಿ. ಓಕೆನಾ? ಹಾಗಾದರೆ ಇಲ್ಲಿ 1885 ಕೂಡ ಪ್ರಮುಖ ಲ್ಯಾಂಡ್ಮಾರ್ಕು. ಯಾಕಪ್ಪ ಅಂದರೆ ಇಲ್ಲಿ ನಮಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭವಾಗಿತ್ತು. ಇದು ಬೃಹತ್ ಮಟ್ಟವಾಗಿ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಸಂಘಟನೆ. ಆದರೆ ಇದಕ್ಕಿಂತ ಮುಂಚೆ ಹಲವು ರಾಜಕೀಯ ಸಂಘಟನೆಗಳು ಪ್ರಾರಂಭ ಆಗಿರ್ತವೆ. ಎಲ್ಲೆಲ್ಲಪ್ಪ ಅಂತಂದ್ರೆ ಇವಾಗ ಬಂಗಾಳದಲ್ಲಾಗಿರ್ಬೋದು, ಓಕೆನಾ? ಅದೇ ರೀತಿ ಮಹಾರಾಷ್ಟ್ರ, ಆಮೇಲೆ ಮದ್ರಾಸು. ಇಲ್ಲಿ ಯಾವ್ಯಾವಪ್ಪ ಅಂತಂದರೆ ಈಗ ಬಂಗಾಳ ಅಂತ ಬಂದಾಗ ನಿಮಗೆ ಲ್ಯಾಂಡ್ ಲಾರ್ಡ್ ಸೊಸೈಟಿ ಅಂತೇಳಿ ಸ್ಟಾರ್ಟ್ ಆಗಿರುತ್ತೆ ಬಂಗಾಳದಲ್ಲಿ. ಆಮೇಲೆ ನಿಮಗೆ ಬಂಗಾಳ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತೇಳಿ ಸ್ಟಾರ್ಟ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಮದ್ರಾಸ್ ಅಂತ ಬಂದಾಗ ಮದ್ರಾಸ್ ಮಹಾಜನ ಸಭಾ ಅಂತ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಮಹಾರಾಷ್ಟ್ರ ಅಂತ ಬಂದಾಗ ಪೂರ್ಣ ಸಾರ್ವಜನಿಕ ಸಭಾ ಅಂತೇಳಿ ಸ್ಟಾರ್ಟ್ ಆಗಿರುತ್ತೆ. ಈ ರೀತಿ ಯಾವ್ಯಾವೆಲ್ಲ ರಾಜಕೀಯ ಸಂಘಟನೆಗಳು ಕಾಂಗ್ರೆಸ್ಗಿಂತ ಮುಂಚೆ, ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ಗಿಂತ ಮುಂಚೆ ಪ್ರಾರಂಭ ಆಗಿದ್ವು ಅಂತೇಳಿ ತಿಳ್ಕೊತೀವಿ. ನೆಕ್ಸ್ಟ್ ನಮಗೆ ಮಂದಗಾಮಿಗಳು ಅಂತಂದ್ರೆ ಮಾಡ್ರೇಟ್ ಪೇಜ್ ಅಂತ ಬರುತ್ತೆ. ಈ ಮಾಡ್ರೇಟ್ ಪೇಜ್ ಅಂತಂದರೆ ಇವ್ರದ್ದು ಏನಪ್ಪ ಮಾಡೆಲ್ಲು PPP ಮಾದರಿನ ಅನುಸರಿಸ್ತಾ ಇರ್ತಾರೆ ಇವರು. PPP ಮಾಡೆಲ್ ಅಂತಂದರೆ ಏನು ಅಂತಂದರೆ ಬ್ರಿಟಿಷರಿಗೆ ಪೆಟಿಷನ್ನು ಹಾಗೂ ಪ್ರೇಯರ್ ಮಾಡೋದು, ಆಮೇಲೆ ಪ್ರೊಟೆಸ್ಟು. ಇವ್ರ ಮಾಡೆಲ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ PPP ಮಾಡೆಲ್ ಅಂತೇಳಿ. ಏನಪ್ಪ ಅಂತಂದ್ರೆ ಅವ್ರಿಗೆ ಬ್ರಿಟಿಷರಿಗೆ ಅರ್ಜಿ ಮೂಲಕ ಇದನ್ನು ಮಾಡೋದು, ಬೇಡಿಕೆ ನೀಡೋದು. ನೆಕ್ಸ್ಟು ಪ್ರೇ ಮಾಡೋದು, ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇವ್ರದ್ದು. ನೆಕ್ಸ್ಟು ಶಾಂತಿ ಮಟ್ಟವಾಗಿ ಪ್ರೊಟೆಸ್ಟ್ ಮಾಡೋದು. ಓಕೆನಾ? ಇವಿಷ್ಟನ್ನು ಇವರು ಫಾಲೋ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಮಂದಗಾಮಿಗಳ ಲೀಡರ್ಸ್ ಯಾರ್ಯಾರು ಬರ್ತಾರೆ ಮಂದಗಾಮಿಗಳಲ್ಲಿ ಅಂತಲೂ ಇಲ್ಲಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ್ಯಾರಪ್ಪ? ದಾದಾಬಾಯಿ ನವರೋಜಿ ಆಗಿರ್ಬೋದು, ಆಮೇಲೆ ನಮಗೆ WC ಬ್ಯಾನರ್ಜಿ, ಮತ್ತು ಯಾರ್ಯಾರೆಲ್ಲ ಬರ್ತಾರೆ ಅಂತಂದೇಳಿ ನಾವು ಈ ಚಾಪ್ಟ್ರಲ್ಲಿ ತಿಳ್ಕೊಳ್ತೀವಿ. ಓಕೆ, ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಗಾಂಧಿ ಯುಗ ಅಂತ ಓದ್ತೀವಿ. ಇಲ್ಲಿ ನಾವು 2 ಪೇಜಲ್ಲಿ ಓದ್ತೀವಿ. ಗಾಂಧಿ ಯುಗ ಪ್ರಾರಂಭವಾಗೋದು 1869ರಿಂದ 1948 ಅಂತಂದರೆ ಗಾಂಧೀಜಿಯವರು ಹುಟ್ಟಿದ್ದು ಅಕ್ಟೋಬರ್ 2, 1869 ಗುಜರಾತ್ನ ಪೋರ್ಬಂದರ್ನಲ್ಲಿ. ಅವರು ಡೆತ್ ಆಗಿದ್ದು, ಮರಣ ಯಾವಾಗಪ್ಪ ಅಂತಂದರೆ ಜನವರಿ 30, 1948ರಲ್ಲಿ ಮರಣ ಹೊಂತಾರೆ. ಹಾಗಾದರೆ ಗಾಂಧಿ ಯುಗ ಅಂತ ಬಂದಾಗ ನಾವು 2 ಪೇಜಲ್ಲಿ ಇಲ್ಲಿ ಸ್ಟಡಿ ಮಾಡ್ತೇವೆ. ಒಂದು ದಕ್ಷಿಣ ಆಫ್ರಿಕಾದಲ್ಲಿ, ಹಾಗೆ ಭಾರತದಲ್ಲಿ. ಇವರು ತಮ್ಮ ಕ್ಲೈಂಟು ಏನು, ಇವರು ಲಾಯರ್ ಇರ್ತಾರೆ ಗಾಂಧೀಜಿಯವರು, ಓಕೆನಾ? ತಮ್ಮ ಕ್ಲೈಂಟ್ ದಾದಾ ಅಬ್ದುಲ್ಲಾ ಅವರ ವಿಚಾರಣೆಗೋಸ್ಕರ ಇವರು ಸೌತ್ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಅಲ್ಲಿನ ಪ್ರಿಟೋರಿಯಾಕ್ಕೆ ಹೋಗಬೇಕಾಗಿರುತ್ತೆ. ಆವಾಗ ಇವರು ಟ್ರೈನಲ್ಲಿ ಜನಾಂಗೀಯ ನಿಂದನೆಗೆ ಒಳಗಾಗ್ತಾರೆ.
ಓಕೆನಾ. ಯಾಕಪ್ಪ ಅಂತಂದ್ರೆ ಇವರು ಬ್ರಿಟಿಷರು ವಸಾಹತುಶಾಹಿಗಳು ಇರ್ತೈತಲ್ಲ, ವಸಾಹತುಗಳು ದಕ್ಷಿಣ ಆಫ್ರಿಕಾದಲ್ಲೂ ಇರ್ತವೆ. ಓಕೆನಾ. ಅಲ್ಲಿ ಇವ್ರನ್ನ ಗಾಂಧೀಜಿಯವ್ರನ್ನ ಜನಾಂಗೀಯ ನಿಂದನೆಗೆ ಒಳಪಡಿಸಿದಾಗ ಅಲ್ಲೂ ಕೂಡ ಗಾಂಧೀಜಿಯವರು ಪ್ರಥಮವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟನ ಪ್ರಾರಂಭಿಸ್ತಾರೆ. ಎಷ್ಟರಲ್ಲಿ ಇದು ಹೋಗಿರೋದು ಅಂತಂದ್ರೆ 1893 ಇವರು ಸೌತ್ ಆಫ್ರಿಕಾಕ್ಕೆ ಹೋಗಿರ್ತಾರೆ ಗಾಂಧೀಜಿಯವರು, 1893. ನಂತರ ಇವರು 1915ಕ್ಕೆ ಭಾರತಕ್ಕೆ ಬಂದು ಯಾವೆಲ್ಲ ಹೋರಾಟನ ಪ್ರಾರಂಭ ಮಾಡಿದ್ರು, ಯಾವ ರೀತಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು ಅಂಥೇಳಿ ಈ ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಓಕೆನಾ. ನೆಕ್ಸ್ಟ್ ಚಾಪ್ಟರ್ ನಮಗೆ 10ನೇ ಚಾಪ್ಟರ್ ಯಾವ್ದು ಬರುತ್ತಪ್ಪ ಅಂತಂದರೆ ರಾಷ್ಟ್ರೀಯ ಚಳುವಳಿ 1905ರಿಂದ 1918. ಅಂತಂದರೆ ನ್ಯಾಷನಲ್ ಮೂವ್ಮೆಂಟ್ ಏನೆಲ್ಲ ಆಗ್ತವೆಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ 1905 ಮತ್ತು 6ರಲ್ಲಿ ಬಂಗಾಳದ ವಿಭಜನೆ ಅಂತ ಆಗುತ್ತೆ. ಬ್ರಿಟಿಷರು ತಮ್ಮ ಪವರಲ್ಲಿ ಏನು ಇಂಡಿಯಾದಲ್ಲಿ ಹೋರಾಟ ಸ್ಟಾರ್ಟ್ ಆಗಿಡುತ್ತಲ್ಲ, ಸ್ವಾತಂತ್ರ್ಯ ಹೋರಾಟ, ಅದನ್ನು ವೀಕ್ ಮಾಡೋಕ್ಕೋಸ್ಕರ ಬೃಹತ್ ಮಟ್ಟದಲ್ಲಿ ಜನಸಂಖ್ಯೆ ಹೊಂದಿರತಕ್ಕಂತಹ ಬಂಗಾಳವನ್ನು ಅದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಮೂಲ ಕೇಂದ್ರವಾಗಿರುತ್ತೆ ಬಂಗಾಳ. ಆದ್ದರಿಂದ ಅದನ್ನು ವಿಭಜನೆ ಮಾಡೋದ್ರ ಮೂಲಕ ನಮ್ಮ ಶಕ್ತಿಯನ್ನು ಒಡಿಬೇಕು ಅಂತೇಳಿ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಅವರು ಈಸ್ಟರ್ನ್ ಬಂಗಾಳ ಮತ್ತು ವೆಸ್ಟರ್ನ್ ಅಂತೇಳಿ ಇಲ್ಲಿ ಫಾರ್ಮ್ ಮಾಡ್ತಾರೆ. ಓಕೆನಾ. ಅದರ ವಿರುದ್ಧ ಇಲ್ಲಿ ಯಾವ ರೀತಿ ಚಳುವಳಿಗಳು ಪ್ರಾರಂಭವಾದವು, ಅದರ ಅಪೋಸಿಷನ್ ಆಗಿ ಇಲ್ಲಿ ಸ್ವದೇಶಿ ಮೂಮೆಂಟ್ ಆಗಿರ್ಬೋದು, ಆಮೇಲೆ ಬ್ರಿಟಿಷ್ ಆಡಳಿತನ ಬಹಿಷ್ಕಾರ ಹಾಕೋದಾಗಿರ್ಬೋದು, ಅವರ ಏನು ಐಟಮ್ಸ್ ಇದಾವಲ್ಲ ಗೂಡ್ಸ್ಗಳನ್ನ ಬಹಿಷ್ಕಾರ, ಆಮೇಲೆ ಅವರ ಆಫೀಸಿಂದ ಬಹಿಷ್ಕಾರ ಮಾಡೋದು, ಇವೆಲ್ಲ ಪ್ರಾರಂಭವಾಗ್ತವೆ. ನೆಕ್ಸ್ಟ್ ನಮಗಿಲ್ಲಿ ಈ ರಾಷ್ಟ್ರೀಯ ಚಳುವಳಿಗಳಲ್ಲಿ ತೀವ್ರಗಾಮಿಗಳು ಅಂತ ಬರ್ತಾರೆ. ಇವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಅವಾಗೆಲ್ಲ ನಾವು ಹಿಂಗೆ ಮಾಡ್ರೇಟ್ ಏನು ನೋಡಿದ್ವಲ್ಲ ಪ್ರಿವಿಯಸ್ಸು, ಮಾಡ್ರೇಟ್, ಇಲ್ಲಿ ಎಕ್ಸ್ಟ್ರೀಮಿಸ್ಟು. ಓಕೆನಾ. ಅಲ್ಲೇನು 1885ರಿಂದ 1905 ಮಾಡ್ರೇಟ್ಸ್ ಇದ್ದರೆ 1905ರಿಂದ ನಾವಿಲ್ಲಿ ನೆಕ್ಸ್ಟ್ ಏನಂತ ಕನ್ಸಿಡರ್ ಮಾಡ್ತೀವಪ್ಪ ಅಧ್ಯಯನ ಪರ್ಪಸ್ ಅಂದರೆ ಇಲ್ಲಿ ಎಕ್ಸ್ಟ್ರೀಮಿಸ್ಟ್ ಅಂತ ಓದ್ತೀವಿ. ಹಾಗಾದರೆ ಈ ತೀವ್ರಗಾಮಿಗಳು ಯಾರ್ಯಾರಪ್ಪ ಅಂತಂದರೆ ಇವರು ನಮ್ಮ ಭಗತ್ ಸಿಂಗ್ ಆಗಿರ್ಬೋದು, ಜೊತೆಗೆ ಲಾಲ್ ಪಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು, ಹಾಗೂ ಬಿಪಿನ್ ಚಂದ್ರ ಪಾಲು, ಹೀಗೆ ಇವು ಯಾರೆಲ್ಲ ತೀವ್ರಗಾಮಿಗಳು ಬರ್ತಾರೆ ಅವರ ಹೋರಾಟದ ರೂಪರೇಷೆಗಳನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ನಮಗೆ ಗಾಂಧೀಜಿ ಅವರ ಹೋರಾಟ ಹೇಗಿತ್ತು, ಇವರು 1915ಕ್ಕೆ ಭಾರತಕ್ಕೆ ಬಂದ ಮೇಲೆ ಇವರು ಯಾವ ರೀತಿ ತಮ್ಮ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡ್ರು, ಯಾವೆಲ್ಲ ಹೋರಾಟನ ಪ್ರಾರಂಭಿಸಿದರು ಅಂಥೇಳಿ ನಾವು ನೋಡ್ತೀವಿ. ಆಮೇಲೆ ಹೋಮ್ ರೂಲ್ ಲೀಗ್ 1916ರಲ್ಲಿ ಪ್ರಾರಂಭವಾಯಿತು. ಇದಕ್ಕೆ ಕಾರಣಗಳೇನು, ಇದು ಯಾವ ರೀತಿ ಪ್ರಾರಂಭ ಆಯಿತು ಅಂಥೇಳಿ ನೋಡ್ತೀವಿ. ಇವಿಷ್ಟು ನಾವು ರಾಷ್ಟ್ರೀಯ ಚಳುವಳಿ ಫಸ್ಟ್ನೇ ಹಂತದಲ್ಲಿ ಇವಿಷ್ಟು ಚಾಪ್ಟರ್ಸ್ನ ಕವರ್ ಮಾಡ್ತೀವಿ. ನೆಕ್ಸ್ಟು ನಮಗೆ 11ನೇ ಚಾಪ್ಟರು ಸ್ವರಾಜ್ಯಕ್ಕಾಗಿ ಹೋರಾಟ. ಇಲ್ಲಿ 1919ರಿಂದ 1927ರವರೆಗೂ ಭಾರತದಲ್ಲಿ ಹೇಗೆ ಬ್ರಿಟಿಷರು ಸಂವಿಧಾನಿಕ ಸುಧಾರಣೆಗಳನ್ನ ಮಾಡ್ತಾ ಹೋದರು. ಇವಾಗ 1909 ಆಗಿರ್ಬೋದು, ಆಮೇಲೆ 1919ನೇ ಕಾಯ್ದೆ, ಮಾರ್ಲೆ ಮಿಂಟೋ, ಆಮೇಲೆ ಮಾರ್ಲೆ ಚೆಮ್ಸ್ಫರ್ಡು, ಆಮೇಲೆ 1935ರ ಕಾಯ್ದೆಗಳು, ಈ ಥರ ಅವರು ಸಾಂವಿಧಾನಿಕವಾಗಿ ಯಾವ ಥರ ಸುಧಾರಣೆ ತರ್ತಾ ಹೋದರು ಅಂಥೇಳಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಜಲಿಯನ್ ಬಾಗ್ ಹತ್ಯಾಕಾಂಡ, ಈ ಹತ್ಯಾಕಾಂಡಕ್ಕೆ ಕಾರಣಗಳೇನು, ಓಕೆನಾ, ಇದ್ರ ಪರಿಣಾಮ ಏನಾಗುತ್ತೆ ಅಂಥೇಳಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಖಿಲಾಫತ್ ಚಳುವಳಿ ಇದು ಈ ಟೈಮಲ್ಲಿ ವರ್ಲ್ಡ್ ವಾರ್ ಸ್ಟಾರ್ಟ್ ಇರುತ್ತೆ 1914ರಿಂದ 1918ರಲ್ಲಿ. ಅವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂಥ ಬದಲಾವಣೆಗಳು ಭಾರತದ ಮುಸ್ಲಿಂ ಮೇಲೆ ಪರಿಣಾಮ ಬೀರ್ತೈತೆ. ಇದರಿಂದ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಒಟ್ಟಾಗಿ ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದು ಯಾವ ರೀತಿ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಗಾಂಧೀಜಿಯವರು ಪ್ರಪ್ರಥಮವಾಗಿ ಬೃಹತ್ ಮಟ್ಟದಲ್ಲಿ ಸ್ಥಾಪಿಸತಕ್ಕಂಥ ಅಸಹಕಾರ ಚಳುವಳಿ, ಈ ಖಿಲಾಫತ್ ಚಳುವಳಿ ನೆಕ್ಸ್ಟ್ ಯಾವ ಥರ ಅಸಹಕಾರ ಚಳುವಳಿಗೆ ಸಪೋರ್ಟಿವ್ ಆಗಿರುತ್ತಾ ಅಂತ ಹೇಳಿ ನಾವಿಲ್ಲಿ ಇದರ ಪರಿಣಾಮಗಳೇನಾಗ್ತವೆ, ಇದಕ್ಕೆ ಕಾರಣಗಳೇನು ಅಂತೇಳಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು 11th ಚಾಪ್ಟ್ರಲ್ಲಿ ಬರ್ತಕ್ಕಂಥ ಸಬ್ ಟಾಪಿಕ್ಸು. ಓಕೆನಾ. ನೆಕ್ಸ್ಟ್ ನಾವು ಫೈನಲ್ ಚಾಪ್ಟರ್ ಯಾವುದಪ್ಪ ಇಲ್ಲಿ ಪ್ರಮುಖವಾಗಿ ಅಂತಂದರೆ ಸ್ವರಾಜ್ಯಕ್ಕಾಗಿ ಹೋರಾಟ ಪೇಜ್ 2 ಅಂದರೆ 1927ರಿಂದ ನಾವು 1947 ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್ ಇಲ್ಲಿವರೆಗೂ ಏನೆಲ್ಲ ಮತ್ತೆ ಹೋರಾಟ ನಡೆದಪ್ಪ ಅಂದ್ರೆ ಪೂರ್ಣ ಸ್ವರಾಜ್ ಅಂತೇಳಿ 1929ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಇದು ರೆಸಲ್ಯೂಷನ್ನ ಪಾಸ್ ಮಾಡುತ್ತಾ ನಮಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ಅಂತ ಬ್ರಿಟಿಷರ ಮೇಲೆ ಬೇಡಿಕೆ ಇಡುತ್ತಾ.
ಓಕೆನಾ. ಇಲ್ಲಿದ್ದ ಈ ಬೇಡಿಕೆ ಸ್ಟಾರ್ಟ್ ಆಗುತ್ತಾ. ಅಲ್ಲಿವರೆಗೂ ಇವರು ಆಡಳಿತಾತ್ಮಕ ಸುಧಾರಣೆಗಳನ್ನು ಬಯಸ್ತಾ ಇದ್ದಂತಹ ನಮ್ಮ ಕಾಂಗ್ರೆಸ್ ಹೋರಾಟಗಾರರು ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ಗೆ ಸ್ಟ್ರಾಂಗ್ ಆಗಿ ಬೇಡಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ನಾಗರಿಕ ಭಂಗ ಚಳುವಳಿ ಸ್ಟಾರ್ಟ್ ಆಗುತ್ತಾ. ಅಂದ್ರೆ ದಂಡಿ ಸತ್ಯಾಗ್ರಹ, ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಏನು ಕರಿತೇವಲ್ಲ, ಇದು ಪ್ರಾರಂಭವಾಗುತ್ತೆ. ಆಮೇಲೆ ದುಂಡು ಮೇಜಿನ ಸಭೆಗಳಾಗ್ತವೆ. ಇಲ್ಲಿ ಪ್ರಮುಖವಾಗಿ 3 ದುಂಡು ಮೇಜಿನ ಸಭೆಗಳಾಗುತ್ತವೆ 1930, 31, 32ರಲ್ಲಿ. ಇವುಗಳಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಇವುಗಳ ನಿರ್ಣಯ ಏನು ಬಂತು ಅಂಥೇಳಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಭಾರತ ಸರ್ಕಾರ ಕಾಯ್ದೆ 1935, ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೆಲ್ಲ ಇದ್ವು, ಈ ಕಾಯ್ದೆಯ ಹಲವಾರು ಅಂಶಗಳನ್ನು ನಾವು ನಮ್ಮ ಭಾರತ ಸಂವಿಧಾನಕ್ಕೆ ತಗೊಂಡಿದ್ದೀವಿ. ಓಕೆನಾ. ಹಾಗಾದರೆ ಇಲ್ಲಿ ಯಾವೆಲ್ಲ ಅಂಶಗಳಿದ್ವು ಅಂತೇಳಿ ನೋಡ್ತೇವೆ. ಅದೇ ರೀತಿ ನಾವು ನೆಕ್ಸ್ಟು ಆಗಸ್ಟ್ ಆಫರ್ ಅಂತ ಬ್ರಿಟಿಷರು ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. 1939ರಿಂದ ಪ್ರಾರಂಭವಾಗಿರುತ್ತೆ. ಈ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅವರು ಭಾರತವನ್ನು ತಮ್ಮ ವರ್ಲ್ಡ್ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳಕ್ಕೋಸ್ಕರ ಏನೆಲ್ಲ ಆಫರ್ಗಳನ್ನ ಕೊಟ್ಟರು ಭಾರತ ದೇಶಕ್ಕೆ ಅಂತಂದು ಹೇಳಿ ಇಲ್ಲಿ ನೋಡ್ತಾ ಹೋಗ್ತೇವೆ. ಆಮೇಲೆ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಡೂ ಆರ್ ಡೈ ಅಂತ ಹೇಳಿ ಏನು ಸ್ಲೋಗನ್ ಬಂತಲ್ಲ, ಡೂ ಆರ್ ಡೈ, ಇದು 1942ರಲ್ಲಿ. ಇದು ರೂಪರೇಷೆಗಳು ಹೇಗಿದ್ವು, ಇದು ಯಾವ ರೀತಿ ಈ ಸತ್ಯಾಗ್ರಹ ನಡೀತು ಅಂತೇಳಿ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ನಾವು INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದು ಯಾವ ರೀತಿ ಪ್ರಾರಂಭವಾಯಿತು, ಇದರಲ್ಲಿ ಯಾವ ರೀತಿ ನಮ್ಗೆ ಈಗ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಪಾತ್ರ ಏನೆಲ್ಲ ಇತ್ತು ಇದರಲ್ಲಿ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ರಿನ್ ಮ್ಯೂಟಿನಿ, ಇದು ಲಾಸ್ಟ್ ಮ್ಯೂಟಿನಿ ದಂಗೆ ಆಗಿರುತ್ತೆ. ಓಕೆನಾ. ಈ ದಂಗೆ ಯಾಕಾಯಿತು, ಏನು ಎತ್ತ ಅಂಥೇಳಿ ಈ ಚಾಪ್ಟರ್ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಫೈನಲ್ ಆಗಿ ಭಾರತೀಯರು ನೆಕ್ಸ್ಟ್ 1935 ಆದ್ರ ಮೇಲೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವಾದ ಒಂದು ಸಂವಿಧಾನ ಬೇಕು ಅಂಥೇಳಿ ಬೇಡಿಕೆನ ಇಡ್ತಾ ಇರ್ತಾರೆ. ಓಕೆನಾ. ಅದನ್ನು ಬ್ರಿಟಿಷರು ಕ್ಯಾಬಿನೆಟ್ ಮಿಷನ್ 1946 ಇದನ್ನು ಕಳಿಸೋದ್ರ ಮೂಲಕ ಭಾರತ ದೇಶಕ್ಕೆ ಒಂದು ಸ್ವತಂತ್ರ ಸಂವಿಧಾನ ರಚಿಸಲು ಸಂವಿಧಾನ ರಚನಾ ಸಮಿತಿ ಫಾರ್ಮ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಓಕೆನಾ. ಅದರಲ್ಲಿ ಯಾರೆಲ್ಲ ಸದಸ್ಯರಿದ್ದು, ಓಕೆನಾ, ಅದು ಯಾವ ರೀತಿ ಎಲೆಕ್ಷನ್ ಆಯಿತು, ಅದು ಯಾವ ರೀತಿ ನಮ್ಮ ಸಂವಿಧಾನ ರಚನೆ ಮಾಡೋಕ್ಕೆ ಹೆಲ್ಪ್ ಆಯಿತು ಅಂತೇಳಿ ಈ ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಆ್ಯಂಡ್ ಫೈನಲ್ ಆಗಿ ಲಾಸ್ಟ್ ಗವರ್ನರ್ ಜನರಲ್, ಬ್ರಿಟಿಷ್ ಗವರ್ನರ್ ಜನರಲ್ ಯಾರಪ್ಪ ಭಾರತಕ್ಕೆ ಅಂದರೆ ಮೌಂಟ್ ಬ್ಯಾಟನ್ ಅಂತ ಬರ್ತಾರೆ. ಇಲ್ಲಿ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಏನಪ್ಪ ಅಂತಂದರೆ, ಅದಾಗಲೇ ಭಾರತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬೇಡಿಕೆ ಹೆಚ್ಚಾಗಿರುತ್ತೆ. ಓಕೆನಾ. ಇದು INC ಅವರು ಇಲ್ಲಿ ಸಪೋರ್ಟಿವ್ ಆಗಿದ್ದರೆ, ಇಲ್ಲಿ ಮುಸ್ಲಿಂ ಲೀಗ್ ಇವರು ಸಪ್ರೇಟ್ ಪಾಕಿಸ್ತಾನಕ್ಕೆ ಬೇಡಿಕೆಯನ್ನು ಮುಂದಿಟ್ಟಿರ್ತಾರೆ. ಓಕೆನಾ. ಇವ್ರು ಮೌಂಟ್ ಬ್ಯಾಟನ್ ಅವರು ಬಂದು ಇಲ್ಲಿ ವಿಭಜನೆಗೆ ಏನೆಲ್ಲ ಕ್ರೈಟೇರಿಯಾಗಳಿದಾವೆ ಏನು ಅಂತಂದೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕೂ ಮುಂಚೆ ಒಂದು 1947ನೇ ಕಾಯ್ದೆ ಅಂತ ಬರುತ್ತೆ. ಓಕೆ. ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಇದಿಷ್ಟು ನಮಗೆ ಇವು ಎಲ್ಲ ಚಾಪ್ಟರ್ಸು ನಮಗೆ ಆಧುನಿಕ ಭಾರತ ಇತಿಹಾಸದಲ್ಲಿ ಬರ್ತವೆ. ಓಕೆನಾ. ಇಲ್ಲಿಗೆ ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದ್ದಾವೆ, ಏನೆಲ್ಲ ಕಂಟೆಂಟ್ನ ಕವರ್ ಮಾಡಬೇಕು ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ಇವುಗಳನ್ನ ಚಾಪ್ಟರ್ ವೈಸ್ ಡೀಪಾಗಿ ಸ್ಟಡಿ ಮಾಡುವಾಗ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಸೊ ಇವಾಗ ನೀವು ಈ ನಮ್ಮ ಚಾನಲ್ನ ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ಮಾತ್ರ ನಾವು ಈ ಹೊಸ ಕ್ಲಾಸ್ ಏನೋ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ ಅದರದ್ದು ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.